ಹಳ್ಳಿ ಪಗಡಲ ಬಂಡೆ, ಹಾಗಾಗಿ ಹೆಸರು ರಮೇಶ್ ಬಂಡೆ ಅಂತ ಹಾಕ್ಕೊಂಡಿದ್ದೀನಿ. ಹೀಗಾಗಿ ನಾವು ಪೀಣ್ಯ ಭಾಗದಲ್ಲಿ ಒಂದು ಕೈಗಾರಿಕಾ ಉದ್ಯಮ ನಡೆಸ ಪರಿಚಯ ಆದಂಥ 6 ಜನ ಸ್ನೇಹಿತರು ಕೂಡ ಪರಿಚಯ ಆದ್ವಿ. ಪರಿಚಯ ಆದ ನಂತರ ನಾವೆಲ್ಲ ಸೇರ್ಕೊಂಡು ಏನಾದರೂ ಒಂದು ಒಳ್ಳೆ ಚಿತ್ರವನ್ನು ಮಾಡೋಣ ಅಂತ ಹೀಗೆ ಮಾತಾಡಬೇಕಾದ್ರೆ ಹೊಸ ಇಂಡಸ್ಟ್ರಿಗೆ ಪರಿಚಯ ಮಾಡಿಕೊಟ್ಟಂತಹ ನಮ್ಮ ಕಿಶೋರ್ ಮೇಲುಗಡೆ ಮನೆ ಅವರಿಗೆ ಧನ್ಯವಾದಗಳನ್ನು, 6 ಪ್ರೊಡ್ಯೂಸರ್ ಧನ್ಯವಾದಗಳನ್ನು ತಿಳಿಸೋಣ. ಹಾಗೆ ನಡೆಸ್ತಾ ತುಂಬ ಕಥೆಯನ್ನು ತಗೊಂಡು ಬಂದರು. 6 ಜನ ಸ್ನೇಹಿತರು ಕೂಡ ತೋರಿಸಿದ್ರು ಅದನ್ನು. 6 ಜನ ಕೂಡ 6 ತಿಂಗಳು ಆದ ನಂತರ ಒಪ್ಪಿ ಸರಿ ಚೆನ್ನಾಗಿದೆ ಚಿತ್ರ, ನಾವೇನಾದರೂ ಕೊಡೋದಾದರೆ ಈ ಸಮಾಜಕ್ಕೆ ಇಂಥದ್ದು ಚಿತ್ರವನ್ನು ಕೊಡೋಣ ಅಂತೇಳಿ 6 ಜನ ಒಪ್ಪಿ ಚಿತ್ರವನ್ನು ಮಾಡಿದ್ವಿ. ತುಂಬ ಅದ್ಭುತವಾಗಿ ಚಿತ್ರವನ್ನು ಮೂಡಿ ಬಂದಿದೆ. ಹಾಗೂ ಈ ಚಿತ್ರಕ್ಕೆ ಅನೇಕ ಕಲಾವಿದರು ಕೂಡ ಚೆನ್ನಾಗಿ ಆಕ್ಟಿಂಗ್ನ ಮಾಡಿದ್ದಾರೆ. ಮೇಲಾಗಿ ನಮ್ಮ ಆದಿತ್ಯ ಸಾರು, ರಜನಿ ಮೇಡಮ್ ಅವರು ತುಂಬ ಅದ್ಭುತವಾಗಿ ನಟಿಸಿದ್ದಾರೆ. ಈ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ. ಈ 3ನೇ ತಾರೀಕಂದು ಪಿಕ್ಚರನ್ನು ರಿಲೀಸ್ ಆಗ್ತಾ ಇದೆ. ಈಗ ನೀವು ಒಪ್ಕೊಂಡಿದ್ದಾಯ್ತು, ಇನ್ನು ಜನಗಳು ಒಪ್ಕೋಬೇಕಷ್ಟೇ. ಆದರೆ ಜನಗಳು ಕೊಡ್ತಕ್ಕಂಥ ದುಡ್ಡಿಗೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕಾದಂಥ ಕೆಲಸ ನಾವು ಇದರಲ್ಲಿ ಮಾಡಿದ್ದೀವಿ. ತುಂಬ ಅದ್ಭುತವಾಗಿದೆ. ಹಾಗಾಗಿ ಈ 3ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಕೂಡ ಆಡಿಯನ್ಸ್ಗಳು ಕೂಡ ಒಂದು ಅದ್ಭುತವಾದ ಕಥೆಯನ್ನು ನಾವು ತಗೊಂಡು ಬಂದಿದ್ದೀವಿ. ಹಾಗಾಗಿ ಇದನ್ನು ನೋಡಬೇಕು ಜನಗಳು. ತುಂಬ ಪ್ರಮೋಷನನ್ನು ಮಾಡಿದ್ದೀವಿ. ತುಂಬ ಅದ್ಭುತವಾಗಿ ಇದು ವ್ಯೂಸ್ ಬಂದಿದೆ. ಹಾಗಾಗಿ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಹಾಗೂ ನಮ್ಮ ಡೈರೆಕ್ಟರ್ ಆದ ಕಿಶೋರ್ ಅವರಿಗೆ ನನ್ನ ಕೃತಜ್ಞತೆ ಸಲ್ಲಿಸುತ್ತಾ, ಹಾಗೂ ನಮ್ಮ ಚಿತ್ರದ ಆದಿತ್ಯ ಸರ್ ಅವರಿಗೆ, ಅಂಜನಿ ಮೇಡಮ್ ಅವರಿಗೆ, ಸಾಧು ಕೋಕಲ್ ಸರ್ ಅವರಿಗೆ, ಹಾಗೂ ಎಲ್ಲ ಕಲಾವಿದರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ನಾನು ಏನು ಹೇಳೋದು ಅಂದರೆ, ಹುಟ್ಟೂರು ಮಂಡ್ಯ ಜಿಲ್ಲೆ, ನಮ್ದು ಬಂದು ಕಿರಾರ ಗ್ರಾಮ. ಅಲ್ಲಿಂದ ಇದುವರೆಗೆ ಬಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಎಲ್ಲರೂ ನೋಡಿ ನಮ್ಮ ಸಿನಿಮಾವ ಸಪೋರ್ಟ್ ಮಾಡಿ ಅಂತ ಕೇಳಬೇಕು. ಧನ್ಯವಾದಗಳು. ಈ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಹಾಗೂ ನಮ್ಮ ಚಲನಚಿತ್ರದ ಹೀರೋ ಆದಂಥ ನಮ್ಮ ಆದಿತ್ಯ ಸರ್ ಅವ್ರಿಗೂ, ನಮಗೆ ರಂಜಿನಿ ಮೇಡಮ್ ಅವ್ರಿಗೂ, ಮತ್ತು ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ರಂಜಿನಿ ಮೇಡಮ್ ಭಾರಿ ಇಷ್ಟ ಆಯಿತು ಆ ಪಿಕ್ಚರಲ್ಲಿ ಮಾತ್ರ. ಮತ್ತು ನಮ್ಮ ಆದಿತ್ಯ ಸರ್ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಆಫೀಸರ್ ಆಗಿ. ಹಾಗೂ ನಮ್ಮ ಸಹ ಕಲಾವಿದರಂತೂ ಸಖತ್ ಚೆನ್ನಾಗಿ ಮಾಡಿದ್ದಾರೆ. ಅವರು ಪೊಲೀಸ್ ಆಗಿ. ನಂದು ಒಂದು ಇದು ಮಾಗಡಿ ತಾಲೂಕು, ನಮ್ಮದು ಚಕ್ರಬಾವಿ ಅಂತ. ಹಾಗೆ ಚಕ್ರಬಾವಿ ಸ್ವಾಮಿ ಅಂತ ಇಟ್ಕೊಂಡಿದ್ದೀವಿ. ಹಾಗೆ 3ನೇ ತಾರೀಕು ಪಿಕ್ಚರ್ ರಿಲೀಸ್ ಆಗಿದೆ. ಬಂದಿದ್ದ ಪಿಕ್ಚರ್ ನೋಡಿ ಎಲ್ಲ ಇದು ಓ ಟಿ ಟಿ ಅಂತ ಯಾರಿಗೂ ಪಿಕ್ಚರ್ ಬರ್ತಾ ಇಲ್ಲ. ಈಗಿನ ಒಂದು ತಿಂಗಳಿಂದ ಯಾರೂ ಪಿಕ್ಚರ್ ನೋಡ್ತಾ ಇಲ್ಲ. ಓ ಟಿ ಟಿ ಅಂತ ನಿಜವಾಗ್ಲೂ ಬಂದು ನೋಡಿ. ಸಿನಿಮಾ ಚೆನ್ನಾಗಿದೆ. ಹಾಗೂ ನಮ್ಮ ಕಿಶೋರ್ ಸರ್ಗೂ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು. ಮತ್ತೆ ಇಲ್ಲಿ ಸೇರಿದಂಥ ಅದರ್ಸ್ ನಮ್ಮ ಮಿತ್ರರು ಯಾರ್ಯಾರಿದ್ದಾರೆ ಎಲ್ಲರಿಗೂ ಕಡೆಯಿಂದ ಧನ್ಯವಾದಗಳು. ಸ್ವಲ್ಪ ಜೋರ ಸರ್, ಮೈಕ್ ಹತ್ರ ಇಟ್ಕೊಳ್ಳಿ ಸರ್. ಧನ್ಯವಾದಗಳು ಅವ್ರಿಗೂ. ನಾವು ಒಂದು ಹಳ್ಳಿಯಿಂದ ಬಂದ್ಬಿಟ್ಟು ನಾವೊಂದು 6 ಜನ ಸೇರ್ಕೊಂಡು ಒಂದು ಸಣ್ಣ ಇಂಡಸ್ಟ್ರಿಗಳನ್ನ ನಡೆಸ್ತಾ ಇದ್ದೀವಿ ಪೀಣ್ಯದಲ್ಲಿ. ನಮ್ಗೆ ಈ ಫೀಲ್ಡ್ ಬಂದ್ಬಿಟ್ಟು ತುಂಬಾ ಕೇಳಿದಾಗೆ 2 ಲಕ್ಷ ಕೇಳ್ತಾರೆ ಅವರು. ನಾವು ಒಂದೊಂದ್ಸಲ 2 ಕೇಳ್ತೀವಿ. ಬಟ್ ಅವ್ರು ಹೇಳಿರೋದೇನು ಒಂದೊಂದ್ಸರಿಗೆ 2 ಲಕ್ಷ ಕೊಡಿ ಅಂತ. ಬಟ್ 2 ಲಕ್ಷ ಕೊಡಿ ಅಂತ ಹೇಳಿಲ್ಲ ಅವರು. ಆಗ ಈಗಲೂ ಅಷ್ಟೇ ಅವರು ಇನ್ನೂ ಕೇಳ್ತಲೇ ಇದ್ದಾರೆ, ಇನ್ನೂ ಕೊಡ್ತಲೇ ಇದ್ದೀನಿ. ನೋಡೋಣ ಎಲ್ಲಿ ತಗೊಂಡು ನಿಲ್ಲಿಸ್ತಾರೆ ಅಂತ ನೋಡೋಣ. ಮಾತು ಓಕೆ. ಸೊ ಫಸ್ಟ್ ಟೈಮ್ ಪ್ರೊಡ್ಯೂಸರ್ ಆಗ್ತಾ ಇದೀನಿ ಅಂತ ಮನೆಯಲ್ಲಿ ಹೇಳಿದ್ರ ಮೇಡಮ್ಗೆ? ಏನಂದ್ರು? ಕೇಳಲ್ಲ. ನಮ್ದು ಏನಂದ್ರೆ ಮನೇಲೆಲ್ಲ ಓನ್ ಡಿಸೈಡ್. ನಾವು ಹಳ್ಳಿಯಿಂದ ಬಂದಿರೋದ್ರಿಂದ ನಮ್ದೇನೋ ಓನ್ ಡಿಸೈಡ್ ಎಲ್ಲ. ಹಂಗಾಗಿ ಮನೇಲಿ ಏನು ಕೇಳೋರೇನಿಲ್ಲ. ಹಂಗಾಗಿ ನಾವಿನ್ನ ಅವ್ರು 2 ಲಕ್ಷ ಕೇಳ್ತಾರೆ ಇದ್ದಾರೆ, ಇನ್ನ ಕೊಡ್ತಲೇ ಇದೀನಿ. ಒಳ್ಳೆ ಚಿತ್ರ ಬಂದಾಗ ನಮ್ಮ ಕನ್ನಡಿಗರು ನೋಡಿ ನಿಮ್ಗೆಲ್ಲ ವಾಪಸ್ ಕೊಡ್ತೀವಿ ನೆಕ್ಸ್ಟ್ ಫಿಲಮ್ ರಿಲೀಸ್ ಮಾಡೋದಕ್ಕೆ, ತೆಗೆಯೋದಕ್ಕೆ. ಥ್ಯಾಂಕ್ ಯು ಗೌಡ್ರೆ. ಓಕೆ, ಈಗ ನಾವು ಮಾಗಡಿ ತಾಲೂಕಿನ ಚಕ್ರಬಾವಿ ಗ್ರಾಮದಿಂದ ಬಂದಿರೋ ನರಸಿಂಹಮೂರ್ತಿ ಅಂತ ನಮ್ಮ ಎಲ್ಲ ಪ್ರೊಡ್ಯೂಸರ್ಗಳು ಇಂಡಸ್ಟ್ರಿ ಇಟ್ಕೊಂಡಿರೋರು. ಈ ಇಂಡಿಯನ್ ಕಾಂಗೋರ್ ಪಿಕ್ಚರು ಇದೇ ಥರ ಚಂದ್ರು ಹೇಳ್ದಂಗೆ ಇವರು ಚಂಕೇಶ್ವರು ಒಂದು ಡಬ್ಬ ಅಂತಾರೆ ಗೊತ್ತಾ, ಆ ಡಬ್ಬದ ಥರ ತಂದರು. ಯಾರೋ ಸ್ಟೇಜ್ ಮೇಲೆ ದಯವಿಟ್ಟು ಒಂಚೂರು ಗಾಬರಿ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗಾಗಿ ಹಿಂಗೆ ಚಂಕೇಶ್ವರು ಬರ್ರಪ್ಪ ಎಲ್ಲ ಅಂತ ಬಂದು ಒಂದು ಮನೆಯಲ್ಲಿ
ಒಂದು ಅದನ್ನ ಅನಿಮೇಷನ್ ಮಾಡಿರೋ ಮೂವಿನ ತೋರಿಸಿದ್ರು. ತೋರಿಸ್ದಾಗ ಹಂಗೊಂದು ಒಂದು ತಿಂಗಳು 2 months 3 months ಎಲ್ಲ ಹಂಗೆ ಓಲ್ಡಪ್ಪಲ್ಲಿ ಇಟ್ಟಿದ್ವಿ. ಸರ್ ಏನಾಯ್ತು ಅಂತ ಬರೋರು ಯಾರೋ ಕಿಶೋರ್ ಮೇಘಮನೆಯವರು. ಆವಾಗ ಆಯಿತು ಎಲ್ಲ ಡಿಸೈಡ್ ಮಾಡಿ ಆಯ್ತು ನೋಡಿ ಹೋಗೋಣ ಅಂತ ಹೇಳಿದಾಗ 4 ಜನ ಡಿಸೈಡ್ ಮಾಡಿದ್ವಿ. ಯಾರು? ರಮೇಶ್ ಅವರು, ಚಂಕೇಶ್ ಅವರು, ಸ್ವಾಮಿಯವರು, ನರಸಿಂಹಮೂರ್ತಿಯವರು. ಇನ್ನೂ ಒಂದು 3-4 ಜನ ಬೇಕಾಯಿತು. ಎಲ್ಲಿ ದುಡ್ಡು ಅಷ್ಟೊಂದು ಬಜೆಟ್ ಎಲ್ಲಿ ಆಗಲ್ಲ ಅಂತ ಅವ್ರು ಹೇಳ್ದಂಗೆ, ಚಂದ್ರ ಹೇಳ್ದಂಗೆ ಬಾರಣ ಇಲ್ಲಿ ಒಂದು ಕೆಲಸ ಅದೇ ಅಂತ ಆಫೀಸ್ಗೆ ಕರೆದ್ವಿ. ಆಫೀಸ್ಗೆ ಕರೆದಾಗ ಅವರು ನೋಡಿದ್ರು, ಒಂದು ಮೂವಿ ನೋಡಿದ್ರು. ಆ ಮೂವಿ ನೋಡಿದಾಗ ಆಯಿತು ಏನೋ ಮಾಡೋಣ ಸರ್, ಏನಿಲ್ಲ ಒಂದು 5 ಲಕ್ಷ ಹಾಕ್ಬೇಕಷ್ಟೇ, 2 ರಿಂದ 3 ರಿಂದ 5 ಲಕ್ಷ ಹಾಕ್ಬೇಕಷ್ಟೇ ಅಂತ ಹೇಳಿದಾಗ ಹಾಕಿದ್ರು. ಅವರು ಹಾಕಿದ್ರು, ರವಿ ಅವರು ಅವ್ರ ಸ್ವಾಮಿಯವ್ರು ಕರ್ಕೊಂಡ್ಬಂದ್ರು ಅವ್ರನ್ನ, ಅವರು ಹಾಕಿದ್ರು. ಹಾಗಾಗಿ ಏನೋ ಅಲ್ಲಿ ಹೋಗಿ ಹೋಯ್ತು. ಎಲ್ಲಿ ಹೋಯ್ತು ಅಂದರೆ ಗಗನಕ್ಕೆ ಹೋಯ್ತದು. ಹಾಗಾಗಿ ಏನೋ ಒಂದು ಸಣ್ಣದಾಗಿ ದಯವಿಟ್ಟು ಮಾಡಿದ್ದೀವಿ. ಎಲ್ಲ ಮಾಧ್ಯಮ ಮಿತ್ರರಿಂದ ಕೇಳ್ಕೊಳ್ಳೋದೇನೆಂದರೆ ಒಂದು ಸ್ವಲ್ಪ ಚೆನ್ನಾಗಿ ತೋರಿಸಿ ಪಿಕ್ಚರ್ ಇದು ಮಾಡಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಅಷ್ಟೇ. ನರಸಿಂಹಮೂರ್ತಿ ಸರ್ ಹೇಳಿದ್ರು. ನಮ್ಮೆಲ್ಲ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ರಿಗೂ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಮೊದಲಾಗಿ ನಮ್ಮ ಆದಿತ್ಯ ಸರು, ಹಾಗೆ ರಂಜಿನಿ ಮೇಡಮು, ಹಾಗೆ ನಮ್ಮ 6 ಜನ ಪ್ರೊಡ್ಯೂಸರು, ಇದಕ್ಕಿಂತ ಹೆಚ್ಚಾಗಿ ನಮ್ಮ ಕಿಶೋರ್ ಮೇಘಲ್ಮನೆ ಡೈರೆಕ್ಟರ್ಗೆ. ಯಾಕೆಂದರೆ ಒಂದು ಒಳ್ಳೆಯ ಚಿತ್ರನ ತಂದು ಇವತ್ತು ಕನ್ನಡ ಚಿತ್ರರಂಗಕ್ಕೆ ತೋರಿಸ್ತಾ ಇದ್ದೀವಿ. ಅದು ನನಗೆ ತುಂಬ ಖುಷಿ ವಿಚಾರ. ಫ್ಯಾಮಿಲಿ ಆಡಿಯನ್ಸ್ ನೋಡುವಂಥದ್ದು ಒಂದು ಸಸ್ಪೆನ್ಸ್ ಚಿತ್ರ ಆಗಿದೆ. ಇದ್ರ ಜೊತೆಗೆ ನಮ್ಮ ಮಾಧ್ಯಮ ಮಿತ್ರರು ಮತ್ತು ಹಾಗೆ ಯೂಟ್ಯೂಬ್ ಚಾನಲ್ ಮಿತ್ರರಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಹಾಗೆ ನಮ್ಮ ಸ್ನೇಹಿತರು ಬಂದಿದ್ದಾರೆ, ಅರುಣ್ ಅಂತ, ಅವರು ಜೈ ಮಾರುತಿ ಇವೆಂಟ್ಸಿಂದ, ಅವರು ಕೂಡ ನಾನು ತುಂಬ ಹೃದಯ. ಎಲ್ಲರೂ ಹೆಸರು ನನಗೆ ಸರಿಯಾಗಿ ಗೊತ್ತಿಲ್ಲ, ಅಂದರೆ ಯಾರು ಬೇಜಾರು ಮಾಡ್ಕೋಬೇಡಿ. ಮತ್ತು ನಮ್ಮ ಉದಯದಿಂದ ಸರ್, ಅವರು ಕೂಡ ನಾನು ತುಂಬ ಹೃದಯದಿಂದ ಅವ್ರಿಗೆ ಸ್ವಾಗತವನ್ನು ಬಯಸ್ತೀನಿ. ಏಕೆಂದರೆ ಒಂದು ಒಳ್ಳೆ ಈ ಚಿತ್ರಕ್ಕೆ ಒಂದು ಒಳ್ಳೆ ಟೂಪನ್ನು ಕೊಟ್ಟಿದ್ದಾರೆ ಅವರು. ಇವತ್ತು ನಮ್ಮದು ಏನು ಕಳೆದ ಬಾರಿ ನಾವು ಟ್ರೈಲರ್ ರಿಲೀಸ್ ಮಾಡಿದಾಗ ಆ ಒಂದು ಏನು 3-4 ದಿನಕ್ಕೆ ನಾವು 1 ಮಿಲಿಯನ್ ರೀಚ್ ಆಗಿರೋದು ನಿಜವಾಗಿ ಒಂದು ಖುಷಿ ವಿಚಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅಷ್ಟು ಫಾಸ್ಟ್ ನಾವು ವ್ಯೂಸ್ ರೀಚ್ ಆಗಿದ್ದೀವಿ ಎಲ್ರಿಗೂ. ಈ ಚಿತ್ರ ಒಂದು ಒಳ್ಳೆ ಚಲನಚಿತ್ರ ಆಗಿ ಬರುತ್ತೆ ಥಿಯೇಟರ್ಗೆ ಅಂತ ನಾನು ತಿಳ್ಕೊಂಡಿದ್ದೀನಿ ಸರ್. ಹಾಗೆ ನಮ್ಮ ಏನು ಮೋಷನ್ ಪೋಸ್ಟರ್ ಲಾಂಚ್ ಮಾಡಿದಂಥ ನಮ್ಮ ಶಿವಣ್ಣವ್ರಿಗೆ ನಾನು ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಯಾಕೆಂದರೆ ನಾವು ಮೊದಲಾಗಿ ಆದಿತ್ಯ ಸರ್ ನಾವು ಮೋಷನ್ ಪೋಸ್ಟರ್ ರಿಲೀಸ್ ಮಾಡಬೇಕು ಹೇಗೆ ಸರ್ ಅಂತ ಅಂದಾಗ ನಾನು ಶಿವಣ್ಣವ್ರ ಹತ್ರ ಮಾತಾಡ್ತೀನಿ ಹೋಗಿ ಅಂತ ಹೇಳೋದು. ನಾವು ಕೂಡಲೇ ಇಮಿಡಿಯೇಟ್ಲಿ ತಡ ಮಾಡಿದ್ರೆ ನಮ್ಮ ಡೈರೆಕ್ಟರ್ ಮತ್ತು ನಾವೆಲ್ಲ ಹೋದೋ. ಅವರು ಏನಾದರೂ ತುಂಬಿದ್ ಕೂಡ ತುಳ್ಕಲ್ಲ ಅಂತಲ್ಲ. ಆಗ ದೊಡ್ಡ ಮನೆ ಮಕ್ಕಳು ಯಾವತ್ತು ದೊಡ್ಡ ಮನೆ ಮಕ್ಕಳೇ. ತುಂಬ ಖುಷಿ ಆಯಿತು. ಒಂದು ಮಾತು ಏನೂ ನಮಗೆ ಕೇಳಲಿಲ್ಲ. ತಕ್ಷಣಕ್ಕೆ ಆಗಲೇ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು 5 ನಿಮಿಷ ಅವರು ಒಂದು ಡಬ್ಬಿಂಗ್ ಬಂದಿದ್ದು ಸಾಧಕೋಕಿಲ್ಲ ಸರ್ ಒಂದು ಇದಕ್ಕೆ ಅವರು ನಾಗರಬಾವಿಲಿ. ಬಟ್ ಅವಾಗ ಕೂತ್ಕೊಂಡು ನಮಗೆ ಮೋಷನ್ ಪೋಸ್ಟರ್ ಮಾಡ್ಕೊಂಡ್ಬಿಟ್ಟು ತುಂಬ ಹೃದಯದ ಧನ್ಯವಾದಗಳು ಶಿವಣ್ಣವರೇ, ನಿಮಗೂ ಕೂಡ. ಮತ್ತು ನಮ್ಮ ಸಾಧು ಕೋಕಿಲರು ಮ್ಯೂಸಿಕ್ ಮಾತ್ರ ಫ್ಯಾಂಟಾಸ್ಟಿಕ್. ಯಾಕೆಂದರೆ ಏನು ಮ್ಯೂಸಿಕ್ ಮಾಡಿದ್ದಾರೆ ಬಟ್ ನಮಗೆ ಕೇಳಿದ್ದು ಹಿಂದೆಲ್ಲ, ಬಟ್ ಈಗ ನಾವು ಕಣ್ಣಾರೆ ನೋಡಿದ್ವು ಅವ್ರ ಸ್ಟುಡಿಯೋಗೆ ಹೋಗಿ ಈ ಸಿನಿಮಾನ ಎಷ್ಟು ಅಚ್ಚುಕಟ್ಟಾಗಿ ತುಂಬ ಶ್ರದ್ಧೆಯಿಂದ ತಗೊಂಡು ಅವ್ರು ಮಾಡಿದ್ದು ಸಾಧು ಕೋಕಿಲ ಸರ್, ನಿಮಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಹಾಗೆ ನಮ್ಮ 6 ಜನ ಪ್ರೊಡ್ಯೂಸರ್ಗೂ ಕೂಡ ಇಷ್ಟೊಂದು ಸಹಕಾರ ಕೊಟ್ಟಿದ್ದಾರೆ ಇಲ್ಲಿವರೆಗೂ. ಈಗ ನಾವು ಕೊನೆ ಹಂತಕ್ಕೆ ಬಂದಿದ್ದೀವಿ. ಇನ್ನೇನು ನಮ್ಮ ಚಿತ್ರರಂಗ ಮೇ 3ನೇ ತಾರೀಕು ತೆರೆ ಕಾಣ್ತಾ ಇದೆ. ಎಲ್ಲರೂ ನಮ್ಮ ಕನ್ನಡಿಗರು ನಮಗೆ ಸಹಕರಿಸಿ ಇಂಥ ಒಂದು ಚಿತ್ರಕ್ಕೆ ನೀವು ಸಹಕರಿಸಿದ್ರೆ ಮುಂದಿನ ದಿನಗಳಲ್ಲಿ ಇಂಥ 100 ಚಿತ್ರವನ್ನು ನಾವು ತೆಗಿತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀವಿ. ಮತ್ತು ಹಾಗೆ ನಮ್ಮ ಮಾಧ್ಯಮ ಮಿತ್ರರು ಎಲ್ಲ ಕಡೆ ನೀವು ಸಹಕರಿಸಿದ್ದೀರಾ. ಅದೇ ರೀತಿ ನಮ್ಗೆ ಹೆಚ್ಚು ಸಹಕಾರ ನಿಮ್ಮಿಂದ ಬೇಕಾಗಿದೆ. ಯಾಕೆಂದ್ರೆ ನೀವು ಎಷ್ಟು ಸಹಕಾರ ಕೊಡ್ತೀರೋ ಅಷ್ಟು ನಮ್ಮ ಕನ್ನಡಿಗರು ಬಂದು ಚಿತ್ರವನ್ನು ನೋಡ್ತಾರೆ. ನಮಗೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಚಿತ್ರ ಮಾಡಲಿಕ್ಕೆ ಆಶಿಸ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ ಸರ್. ಹಾಗೆ ಕಳೆದ ಬಾರಿ ನಮ್ಮ ಸುಧೀಂದ್ರ ವೆಂಕಟೇಶ್ ಪತ್ರಕರ್ತರು ಕೂಡ ಟ್ರೈಲರ್ ಲಾಂಚ್ ಮಾಡಿದ್ರು. ಅವರು ಕೂಡ ನಾನು ತುಂಬ ಹೃದಯನ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಸರ್. ಓಕೆ, ಕೊನೆ ಅಂತ ಬಂದಿದ್ದೀವಿ ಸರ್. ಈಗ ನಮ್ಮ ಚಿತ್ರಕ್ಕೆ ನೀವೆಲ್ಲ ಆಶಿಸಿ ನಮಗೊಂದು ಸಹಕರಿಸಿ ಈ ಚಿತ್ರ ಮೇ 3ನೇ ತಾರೀಕು, ಯಾಕಂದ್ರೆ ಇಡೀ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ನಾವೆಲ್ಲ ಥಿಯೇಟರ್ ಕೂಡ ರಿಲೀಸ್ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ಈ ನಮ್ಮ ಸಿನಿಮಾಕ್ಕೆ ಹೆಚ್ಚಿನ ಶಕ್ತಿಯನ್ನು ತುಂಬಿ ನಮಗೂ ಕೂಡ ಒಂದು ಪ್ರೋತ್ಸಾಹಿಸಿ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚು ಚಿತ್ರಗಳನ್ನ ಈ ನಮ್ಮ ಒಂದು ಕನ್ನಡಕ್ಕೆ ಕೊಡಬೇಕು ಅಂತ ನಾವೆಲ್ಲ ಕೂಡ ನಿರ್ಧಾರ ಮಾಡಿದ್ದೀವಿ. ಆದಿತ್ಯ ಸರ್ ಮತ್ತು ರಂಜಿನಿ ಸರ್ ಒಂದು ತುಂಬ ಒಳ್ಳೆ ಆ್ಯಕ್ಟ್ ಮಾಡಿದ್ದೀರಾ.
ನನಗಂತೂ ರಿಯಲಿ ಹ್ಯಾಟ್ಸಾಪ್ ನಿಮಗೆ. ಯಾಕೆಂದ್ರೆ ಇಂಥ ಒಂದು ಚಿತ್ರಕ್ಕೆ ನಾವು ಆಯ್ಕೆ ಮಾಡ್ಬೇಕಾದ್ರೆ ಬಟ್ ಎಲ್ಲಪ್ಪ ಹೋಗೋದಂತ ನಾವು ಥಿಂಕ್ ಮಾಡಿದಾಗ ನಮ್ಮ ಡೈರೆಕ್ಟರ್ ಸರ್, ನಮ್ಮ ಆದಿತ್ಯ ಸರ್ನ ಈ ಚಿತ್ರಕ್ಕೆ ಸೂಟ್ ಆಗ್ತಾರೆ ಅಂತ ಹೋಗಿ ಮಾತಾಡಿ ಕೂಡ ಅವರು ನಮಗೆ ಒಳ್ಳೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ ಸರ್ ಎಲ್ಲರಿಗೂ. ಮತ್ತೆ ನಿಮಗೂ ಕೂಡ ಮೇಡಮ್ ಥ್ಯಾಂಕ್ ಯು. ನಮ್ಮನ್ನೆಲ್ಲ ಕರೆದಿ ಈ ಒಂದು ಮಾತಾಡಲಿಕ್ಕೆ ಒಂದು ಅವಕಾಶ ಕೊಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ನಾನು ಈ ಚಿತ್ರದಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಆಸ್ ಎನ್ ಆರ್ಟಿಸ್ಟ್ ನಾವು ಹೊರಗಡೆ ಎಲ್ಲ ಫ್ರೆಂಡ್ಸ್ ಜೊತೆ ಡೈರೆಕ್ಟರ್ ಆಗಲಿ ರೈಟರ್ ಮಾಡಬೇಕಾದ್ರೆ ಎಲ್ಲ ಹತ್ರ ಒಂದು ಸ್ಟೋರಿ ಇದೆ. ಹಲೋ. ಹಾಂ, ಆಸ್ ಎನ್ ಆರ್ಟಿಸ್ಟ್ ನಾನು ಇವಾಗ ಇರೋ ಆಡಿಷನ್ ಕೊಡೋಕೆ ಹೋಗ್ಲಿ ಆಗಲಿ, ಇಲ್ಲ ಡೈರೆಕ್ಟರ್ ಆಗಲಿ ರೈಟರ್ ಆಗಲಿ, ಅವ್ರ ಜೊತೆ ಎಲ್ಲ ಸುಮ್ಮನೆ ಮಾತಾಡಬೇಕಾದ್ರೆ ಎಲ್ಲರ ಹತ್ರ ಒಂದು ಒಳ್ಳೆ ಸ್ಕ್ರಿಪ್ಟ್ ಇರುತ್ತೆ, ಒಂದು ಸ್ಟೋರಿ ಇರುತ್ತೆ. ಆದರೆ ಅದನ್ನು ಮುಂದೆ ಬಂದು ಪ್ರೊಡ್ಯೂಸ್ ಮಾಡೋ ಜನ ಇಲ್ಲದೆ ಎಷ್ಟೋ ಸ್ಟೋರಿಗಳು ಹಾಗೆ ಉಳಿದೋಗಿದೆ. ಸೊ 6 ಜನ ಫ್ರೆಂಡ್ಸ್ ಕೂಡಿ ಒಂದು ಒಳ್ಳೆ ಕಂಟೆಂಟ್ನ ಕ್ರಿಯೇಟ್ ಮಾಡಿಕೊಡ್ತಾ ಇದ್ದೀರಾ. ಸೊ ಅವ್ರಿಗೆ ಅದರಿಂದ ನಿಮ್ಗೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಅದಕ್ಕೆ ಸರ್ ನಾವು ಚಿಕ್ಕವರಿಂದ ನೋಡ್ತಾ ಬಂದಿದ್ದೀನಿ, ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಂತ ನನಗೆ ತುಂಬ ಆಸೆ ಇತ್ತು. ಆ್ಯಂಡ್ ಕೊನೆಯದಾಗಿ ಅವ್ರ ಮುಂದೆ ಆ್ಯಕ್ಟ್ ಮಾಡೋಂಥ ಒಂದು ಚಾನ್ಸ್ ಸಿಕ್ಕಿದೆ. ಸೊ ಥ್ಯಾಂಕ್ಸ್ ಟು ಸರ್. ಆ್ಯಂಡ್ ಸೆಟ್ಟಲ್ಲಿದ್ದಾಗ ಒಳ್ಳೆ ಚಿಕ್ಕ ಮಗು ಥರ ಹೇಳ್ಕೊಟ್ಟು ಈ ಸೀನ್ ಹಿಂಗಿದೆ, ಈ ಥರ ಮಾಡಬೇಕು ಅಂತ ಹೇಳ್ಕೊಟ್ಟು ನನ್ನ ಈ ಕ್ಯಾರೆಕ್ಟರ್ಗೆ ಸೆಲೆಕ್ಟ್ ಮಾಡಿದ್ದ ಕಿಶೋರ್ ಸರ್ಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ಈ ಕ್ಯಾರೆಕ್ಟರ್ ನಾನೇ ಮಾಡ್ಬೇಕಂತ ಕರೆದಿದ್ದು ನನ್ನ ರಾಮಚಂದ್ರ ಸರ್ ಮತ್ತು ನಮ್ಮ ತಿಲಕ್ ಸರ್ ಅಣ್ಣವರು. ಸೊ ಅವ್ರಿಗೂ ನಾನು ಧನ್ಯವಾದ ಇಷ್ಟಪಡ್ತೀನಿ. ಎಲ್ಲರೂ ಪ್ಲೀಸ್ ಈ ಚಿತ್ರನ ಹೊರಗಡೆ ಸ್ಪ್ರೆಡ್ ಮಾಡಿ ಆ್ಯಂಡ್ ಮೇ 3ನೇ ತಾರೀಕು ಎಲ್ಲರೂ ಬಂದು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಪ್ರಜ್ವಲ್ ಅವರೇ. ಎಲ್ರಿಗೂ ನಮಸ್ಕಾರ. ಹೋದ ಸಲ ಕಂಟೆಂಟ್ ರಿವೀಲಿಂಗ್ ಟ್ರೈಲರ್ ಅಂತ ರಿಲೀಸ್ ಮಾಡುವಾಗ ನಾನು ನನ್ನ ಪಾತ್ರ ಮತ್ತು ತಂಡದ ಬಗ್ಗೆ ಹೆಚ್ಚು ಮಾತಾಡಿದ್ದೆ. ಅಂದರೆ ಈ ಪಾತ್ರದಲ್ಲಿ, ಈ ಒಂದು ತಂಡದಲ್ಲಿ ಒಬ್ಬಳಾಗಿ. ಈ ಸಲ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ಈ ಸಿನಿಮಾ ನೋಡಿದೆ ಹೋದ್ವಾರ, ಹಾಗಾಗಿ ಕಂಪ್ಲೀಟ್ಲಿ ಆಡಿಯನ್ಸ್ ಆಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಡೀ ಸಿನಿಮಾದ ನನಗೆ ಕತೆ ಗೊತ್ತಿದ್ರೂ ಕೂಡ ಐ ವಾಸ್ ಥ್ರಿಲ್ಡ್ ಟು ವಾಚ್ ದ ಹೋಲ್ ಮೂವಿ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಅಂದರೆ ಅದರದ್ದು ಫ್ಲೋ ಗೊತ್ತಿರಲಿಲ್ಲ ನನಗೆ. ಕತೆನ ನೋಡಿದ್ರು ಕೂಡ, ಆ್ಯನಿಮೇಟೆಡ್ ನೋಡಿದ್ರು ಕೂಡ ನನಗೆ ಅಷ್ಟು ಗ್ರಿಪ್ಪಿಂಗ್ ಆಗಿ ಸಿನಿಮಾ ಬಂದಿದೆ. ಮತ್ತು ಪ್ರತಿಯೊಂದು ಕ್ಯಾರೆಕ್ಟರ್, ಸಣ್ಣ ಕ್ಯಾರೆಕ್ಟರ್ ಡೀಟೇಲಿಂಗ್ ಕೂಡ, ಅದರಲ್ಲಿ ಹಿಡಿದಿಟ್ಟಿರೋ ರೀತಿ, ಯಾರು ಏನು ಇದರಲ್ಲಿರೋ ಸಸ್ಪೆನ್ಸ್ನ ಜನಕ್ಕೆ ಅವರು ಹುಡುಕಕ್ಕೆ ಆಗಬಾರ್ದು ಅಷ್ಟು ಬ್ರಿಲಿಯಂಟ್ ಆಗಿ ಬರೆದಿರೋ ರೀತಿ ಮತ್ತು ಅದನ್ನು ಹಾಗೆ ತೋರಿಸಿರೋ ರೀತಿಗೆ ನಮ್ಮ ನಿರ್ದೇಶಕರು ಕಿಶೋರ್ ಸರ್, ನಾನು ನಿಮಗೆ ಕಂಗ್ರ್ಯಾಚುಲೇಷನ್ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹಾರ್ಡ್ ವರ್ಕ್ ಮತ್ತು ಡೆಡಿಕೇಶನ್ ಇಂದ ಸಿನಿಮಾ ಇಷ್ಟು ಚೆನ್ನಾಗಿ ಬಂದಿದೆ. ನಾವು ಶೂಟ್ ಮಾಡುವಾಗಲೂ ಅಷ್ಟೇ, ಐ ರಿಮೆಂಬರ್ ಒಂದು ಇಂಪಾರ್ಟೆಂಟ್ ಸೀನ್ ಶೂಟ್ ಮಾಡ್ತಾ ಇದ್ವಿ. ಅದಕ್ಕೆ 2 ದಿನ ಆಗಿತ್ತು. 2 ದಿನ ತಗೊಳ್ತಾನೆ ಇತ್ತು. ರಾತ್ರಿ ಎಲ್ಲ ಶೂಟ್ ಮಾಡ್ತಾ ಇದೀವಿ, ಬರ್ತಾನೆ ಇಲ್ಲ. ಅವ್ರಿಗೆ ಬರೋವರೆಗೂ ಬಿಡ್ಲಿಲ್ಲ ಅವರು. ಅಂದ್ರೆ ಇದು ಹೀಗಲ್ಲ, ಈ ಸೀನ್ ಈ ತರ ಮಾಡಿದ್ರೆ ಇದು ವರ್ಕೌಟ್ ಆಗಲ್ಲ ಅಂತ ಪ್ಯಾಕಪ್ ಮಾಡಿ ತಿರ್ಗಾ ಇನ್ನೊಂದ್ಸಲ ಡೇಟ್ ತಗೊಂಡು ಅದನ್ನ ಶೂಟ್ ಮಾಡಿದ್ದು. ಆವತ್ತು ಆ ಡಿಸಿಷನ್ ತಗೊಂಡಿದ್ದಕ್ಕೆ ನನಗೆ ಆ ಸಿನಿಮಾ ನೋಡಿದಾಗ ಆ ರಿಸಲ್ಟ್ ಸಿಕ್ತು ಅಂತ ನಾನು ಕನ್ಫರ್ಮ್ ಆಗಿ ಫರ್ಮ್ ಆಗಿ ಹೇಳಕ್ ಇಷ್ಟಪಡ್ತೀನಿ. ಸೊ ಗ್ರೇಟ್ ಎಫರ್ಟ್, ನಂಗೆ ತುಂಬಾ ಖುಷಿಯಾಗಿದೆ. ಆ್ಯಂಡ್ ನಾನು ಆದಿತ್ಯ ಅವ್ರ ಸಿನಿಮಾಗಳನ್ನ, ಸ್ನೇಹನ ಪ್ರೀತಿನ ಆ್ಯಂಡ್ ಮೋಹಿನಿ ಸಿನಿಮಾದಲ್ಲಿ ಹಾಡನ್ನ, ಎಷ್ಟೊಂದು ಸಾಂಗ್ಗಳನ್ನ ನೋಡ್ತಾ ಬಂದಿದ್ದೀನಿ. ನಾನು ಯಾವಾಗಲೂ ಈ ಸಿನಿಮಾ ಮುಂಚೆ ನನ್ನ ಪರಿಚಯನೇ ಇರಲಿಲ್ಲ. ಬಟ್ ಐ ಆಲ್ವೇಸ್ ಥಾಟ್ ಇವರು ಎಷ್ಟು ಹ್ಯಾಂಡ್ಸಮ್ ಆ್ಯಂಡ್ ಡೆಡಿಕೇಟೆಡ್ ಹೀರೋ ಅಲ್ಲ, ಇವರು ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಬೇಕಲ್ಲ, ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗ್ತಾರೆ ಅಂತ ಆ ಥರ ಅಂದ್ಕೊಂಡಿದ್ದಾವೇನೋ. ಆ ಥರದ್ದು ಒಂದು ಅವಕಾಶ ನನಗೆ ಒದಗಿ ಬಂತು. ಇಟ್ ವಾಸ್ ರಿಯಲಿ ಗ್ರೇಟ್ ಟು ಟೇಕ್ ದಟ್ ಪಾರ್ಟ್. ನಿಮ್ಮ ಜೊತೆಗೆ ನಾನು ವರ್ಕ್ ಮಾಡಿ ನಂಗೆ ತುಂಬ ಖುಷಿ ಇದೆ. ಅಂದರೆ ಅವರು ಅಷ್ಟು ಎಕ್ಸ್ಪೀರಿಯನ್ಸ್ಡ್ ಇದ್ರೂ ಕೂಡ ತುಂಬ ಹೊಸದ್ರಾಗಿರ್ತಾರೆ, ಇನ್ನೇನಾದರೂ ಹೊಸದಾಗಿ ಮಾಡೋಣ ಅಂತ ಇರ್ತಾರೆ. ಆ್ಯಂಡ್ ಹೀ ಇಸ್ ಅ ಬಿಗ್ ಟೈಮ್ ಫಿಲ್ಮ್ ಫ್ಯಾನ್ ಅಂತ ಹೇಳ್ಬೋದು. ಎಲ್ಲ ಜಾನರ್, ಎಲ್ಲ ವರ್ಲ್ಡ್ ಫಿಲ್ಮ್ಸ್ ಎಲ್ಲ ನೋಡ್ತಾ ಇರ್ತಾರೆ. ಸೊ ಅವ್ರಿಗೆ ಸಿಕ್ಕಾಪಟ್ಟೆ ನಾಲೆಜ್ ಇದೆ ಸಿನಿಮಾ ಬಗ್ಗೆ. ಸೊ ಅವ್ರ ಜೊತೆಗೆ ನಾನು ಕೆಲಸ ಮಾಡಿ ತುಂಬ ಖುಷಿ ಇದೆ. ಆ್ಯಂಡ್ ಉದಯ್ ಲೀಲಾ ಸರ್ ಆ್ಯಂಡ್ ಆಲ್ ದ ಟೆಕ್ನಿಷಿಯನ್ಸ್. ಆಮೇಲೆ ಕುಮಾರ್ ಅವ್ರು ಬಂದ್ಬಿಟ್ಟು ನೀವು ಸಾರಿ ನಿಮ್ಮ ಕ್ಯಾರೆಕ್ಟರ್ ನಿಮ್ಮ ಕುಮಾರ್ ಸಾರಿ ಬಟ್ ನಿಮ್ಮ ಪಾತ್ರನೂ ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಪ್ರತಿಯೊಬ್ಬರು ಕೂಡ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ಅದು ಎಲ್ಲವೂ ಕೂಡ ಸಿನಿಮಾಗೆ ಟ್ರಾನ್ಸ್ಲೇಟ್ ಆಗ್ತದೆ. ಸಾಧು ಸರ್ ಮ್ಯೂಸಿಕ್ ಆಗಿರ್ಬೋದು. ಮತ್ತು ಆನ್ ದ ಹೋಲ್ ಒಂದು USP ಆಫ್ ದ ಸಿನಿಮಾ ನಾನು ಹೇಳೋಕೆ ಇಷ್ಟಪಡ್ತೀನಿ. ಯಾವ್ದಾದ್ರು ಟ್ರೇಲರ್ ನೋಡಿದಾಗಲೇ ನಮಗೆ ಗೊತ್ತಾಗುತ್ತೆ. ಥ್ರಿಲ್ಲರ್ ಮೂವಿನಲ್ಲಿ ಒಂದು ರೀತಿ ಏನೋ ಒಂದು ತೋರಿಸ್ತಾ ಇರ್ತಾರೆ, ಆಮೇಲೆ ಅದು ಸಸ್ಪೆನ್ಸ್ ಕ್ರಿಯೇಟ್ ಆಗುತ್ತೆ, ಏನು ಅಂತ ಹುಡುಕೋದು ಸಿನಿಮಾ ಇರುತ್ತೆ. ಬಟ್ ನಮ್ಮ ಸಿನಿಮಾದಲ್ಲಿ
ತಾಯಿ ಮಗು ಕಾನ್ಸೆಪ್ಟ್ ಕಾಣಿಸ್ತಾ ಇದೆ ನಿಮ್ಗೆ, ಏನೋ ಒಂದು ಎಮೋಷನಲ್ ಕಾನ್ಸೆಪ್ಟ್ ಇದೆ, ಒಂದು ಫ್ಯಾಮಿಲಿ ಕಾನ್ಸೆಪ್ಟ್ ಇದೆ. ಯಾಕೆ ಅಂತ ಹೇಳೋದನ್ನೇ, ಯಾಕೆ ಅಂತ ತಿಳ್ಕೊಳ್ಳೋಕೆ ನಾವು ಕ್ಯಾಂಗ್ರೂ ಮೂವಿ ನೋಡ್ಬೇಕು. ಇಟ್ ಈಸ್ ಅ ವೆರಿ ರೇರ್ ಕಾಂಬಿನೇಷನ್ ಅಂತ ನನಗನ್ಸುತ್ತೆ. ಒಂದು ಥ್ರಿಲ್ಲರ್ ಮೂವಿನಲ್ಲಿ ಒಂದು ಫ್ಯಾಮಿಲಿ ಎಲಿಮೆಂಟ್ ಇರೋದು. ಸೊ ಇದು ಒಂಥರ ಸಕ್ಸಸ್ಫುಲ್ ಫಾರ್ಮುಲಾನು ಆಗಬಹುದು, ಎಲ್ಲರಿಗೂ ರೀಚ್ ಆಗಬಹುದು. ಮನೆಯವರು ಥ್ರಿಲ್ಲರ್ ಸಿನಿಮಾ ಅಥವಾ ಈ ಥರದ್ದಂದಾಗ ಫ್ಯಾಮಿಲಿ ಬರಲ್ಲ, ಅಂದರೆ ಏನೋ ಹೆದರ್ಕೊಳ್ಳೋಕೆ ಯಾಕೆ ಹೋಗ್ಬೇಕು ಅಂತ. ಬಟ್ ಈ ಥರ ಸಿನಿಮಾಗಳು ಡೆಫಿನೆಟ್ಲಿ ಫ್ಯಾಮಿಲಿಗೆ ಇಷ್ಟ ಆಗುತ್ತೆ. ಇದೊಂದು ಕಾನ್ಫಿಡೆನ್ಸ್ ಆಗಿ ಸಿನಿಮಾ ನೋಡಿರೋಳಾಗೆ ಹೇಳ್ತಾ ಇದ್ದಾರೆ, ಈ ಸಿನಿಮಾಲಿ ಆ್ಯಕ್ಟ್ ಮಾಡಿದ್ದೀನಿ ಅಂತಾಗ. ಸೊ May 3rd ನಮ್ಮ ಸಿನಿಮಾ ರಿಲೀಸ್ ಇದೆ, ಕ್ಯಾಂಗ್ರೂ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ನನ್ನ ಪಾತ್ರನ ಇಷ್ಟು ಚೆನ್ನಾಗಿ ಬರೆದಿದ್ದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಥಿಯೇಟ್ರಲ್ಲೇ ಸಿಗೋಣ. ಮೀಡಿಯಾದವರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ, ಟಿವಿ ಮೀಡಿಯಾ ಮಿತ್ರರಿಗೆ ಎಲ್ರಿಗೂ ನನ್ನ ನಮಸ್ಕಾರಗಳು. ಹಾಗೆ ನನ್ನ ನಿರ್ಮಾಪಕರಿಗೆ ನನ್ನ ನಮಸ್ಕಾರಗಳು, ನನ್ನ ಸಹನಟರಿಗೆ, ನನ್ನ ಸಹನಟಿಗೆ, ನನ್ನ ನಿರ್ದೇಶಕರಿಗೆ ಹಾಗೂ ನಿಮಗೆ ಎಲ್ರಿಗೂ ನಮಸ್ಕಾರ. ಆಗಲೇ ಕಂಟೆಂಟ್ ರಿವೀಲ್ ಟ್ರೈಲರ್ನಲ್ಲಿ ಆದಷ್ಟು ಸಿನಿಮಾ ಬಗ್ಗೆ ಹೇಳಿದ್ದೆ. ಇವತ್ತು ನಾವು ಆ್ಯಕ್ಚುಲಿ ನಿರ್ಮಾಪಕರಿಗೆ ಗೊತ್ತಿರಲಿಲ್ಲ, ಅವರೇ ಲಾಂಚ್ ಮಾಡ್ತಾರೆ ಟ್ರೈಲರ್ ಅಂದ್ಬಿಟ್ಟು. ಅದು ನಾನು ನಮ್ಮ ನಿರ್ದೇಶಕರು ಪ್ಲ್ಯಾನ್ ಮಾಡಿದ್ದು. ಏಕೆಂದರೆ ಒಬ್ಬ ನಿರ್ಮಾಪಕ ಅನ್ನದಾತ. ಸೊ ನಮಗೆ ಈ ಸಿನಿಮಾ ಕೊಟ್ಟಂಥ ಅನ್ನದಾತರು 6 ಜನ. ಸೊ ಅದಕ್ಕೆ ಅವ್ರ ಕೈಲಿ ನಮ್ಮ ಟ್ರೈಲರ್ನ ಲಾಂಚ್ ಮಾಡಬೇಕು ಅನ್ನೋದು ನಮ್ಮ ಆಸೆ ಇತ್ತು. ಸೊ ಹಾಗೆ ಇವತ್ತು ಅವರ ಒಂದು ಕೈಯಿಂದ ನಾವು ಟ್ರೈಲರ್ನ ಲಾಂಚ್ ಮಾಡಿದ್ದೀವಿ. ಆಮೇಲೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ರಂಜಿನಿ ಹೇಳ್ದಂಗೆ ಹಲೋ. ಹಾಂ, ಸೊ ಎಲ್ಲರೂ ಅನ್ಕೋತಾರೆ ಇದೊಂದು ಥ್ರಿಲ್ಲರು, ಇದೊಂದು ಹಾರರು ಅಂತ. ಆ್ಯಕ್ಚುಲಿ ನೋಡೋಕೆ ಹೋದ್ರೆ ಇದೊಂದು ಪಕ್ಕ ಸೆಂಟಿಮೆಂಟ್ ಸಿನಿಮಾ. ಥ್ರಿಲ್ಲರ್ ಇದೆ, ಹಾರರು ಇದೆ, ಅದ್ರ ಜೊತೆಗೆ ತುಂಬ ಸೆಂಟಿಮೆಂಟು ಇದೆ. ನೀವೆಲ್ಲ ನೋಡಿರೋ ಹಾಗೆ ತಾಯಿ ಬಗ್ಗೆ ಒಂದು ಸಾಂಗ್ ಮಾಡಿದ್ದಾರೆ ಸಾಧು ಕೋಕಿಲ ಅವರು. ಸಾಧು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ನನ್ನ ಮೊದಲನೇ ಸಿನಿಮಾಗೆ ಅವರು ನನಗೆ ಮ್ಯೂಸಿಕ್ ಕೊಟ್ಟಿದ್ದು ಡೆಡ್ಲಿ ಸೋಮ. ಆ ಸಿನಿಮಾ ನೀವೆಲ್ಲ ನೋಡಿದ್ದೀರಾ. ಅದರಲ್ಲಿ ಹೇಗೆ ಆ ಮ್ಯೂಸಿಕ್ ಇಂಪ್ಯಾಕ್ಟ್ ಇತ್ತು ಅಂತ ಪ್ರತಿಯೊಬ್ಬರು ಗೊತ್ತು. ನಾನು ಅದರಲ್ಲಿ ಆ್ಯಕ್ಚುಲಿ ಆ್ಯಕ್ಟೇ ಮಾಡಲಿಲ್ಲ ಆ ಪಿಕ್ಚರಲ್ಲಿ, ಅವ್ರು ಮ್ಯೂಸಿಕ್ಕಿಂದ ಎತ್ತಿದ್ರು. ಹಾಗೆ ಡೆಡ್ಲಿ 2 ಅಷ್ಟೇ, ನಾನೇನು ಆ್ಯಕ್ಟ್ ಮಾಡಲಿಲ್ಲ, ಮ್ಯೂಸಿಕ್ಕಿಂದ ಲಿಫ್ಟ್ ಮಾಡೋದು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ನನ್ನ ಮೋಸ್ಟ್ ಫೇವ್ರೆಟ್ ಸಿನಿಮಾ ಎದೆಗಾರಿಕೆ. ಅದರಲ್ಲಿ ಕೊಟ್ಟಂಥ ಸಾಂಗು ಇವತ್ತಿಗೂ ನನಗೆ ಎಲ್ಲೇ ಹೋದ್ರೂ ಅದೊಂದೇ ಸಾಂಗ್ ಪ್ಲೇ ಮಾಡ್ತಾರೆ, ನೀನೊಂದು ಮುಗಿಯದ ಮೌನ ಅಂತ. ಸೊ ಹಾಗೆ ನನ್ನ ಸಿನಿಮಾದಲ್ಲಿ ನನಗೆ ತುಂಬ ಇಷ್ಟ ಆಗಿರುವಂಥ ಸಿನಿಮಾಗಳು, ನನ್ನ ಪ್ರೇಕ್ಷಕರಿಗೆ ಇಷ್ಟ ಆಗಿರುವಂಥ ಸಿನಿಮಾಗಳಲ್ಲಿ ಮುಖ್ಯ ಪಾತ್ರ ನಿರ್ವಹಿಸಿರೋರು ನಮ್ಮ ಸಾಧು ಕೋಕಿಲ ಸರ್. ಸೊ ಹಾಗೆ ಇವತ್ತು ನಾವು ಡಿಸೈಡ್ ಮಾಡ್ಬೇಕಾದ್ರೆ ಸಿನಿಮಾ ಯಾರು ಇದಕ್ಕೆ ಮ್ಯೂಸಿಕ್ ಮಾಡಿದ್ರೆ ಚೆನ್ನಾಗಿದೆ ಅಂದ ತಕ್ಷಣ ನನಗೆ ಬಂದಿದ್ದು ಒಂದೇ ಒಂದು ಹೆಸರು ತಲೆಗೆ, ಅದು ಸಾಧು ಕೋಕಿಲ ಸರ್. ಸೊ ಹಾಗೆ ನಾವೆಲ್ಲ ಅವ್ರನ್ನ ಹೋಗಿ ಕೇಳ್ಕೊಂಡಿದ್ದಕ್ಕೆ ಇವತ್ತು ಬರಬೇಕಾಗಿತ್ತು, ಬಟ್ ಅವರು ಫೈನಲ್ ಮಿಕ್ಸಲ್ಲಿ ಬ್ಯುಸಿ ಇದ್ದಾರೆ. ಸೊ ಹಾಗಾಗಿ ಅವರು ಬರಲಿಕ್ಕಾಗಲಿಲ್ಲ. ಸೊ ಹೀಗೆ ಸಾಧು ಕೋಕಿಲ ಸರ್ ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎರಡನೇದಾಗಿ ನಮ್ಮ DOP ಅಂತ ಹೇಳ್ತಾರೆ ಬಹಳ ಜನ, ಅದು ತಪ್ಪು. DOC, ಡೈರೆಕ್ಟರ್ ಆಫ್ ಸಿನಿಮಾಟೋಗ್ರಫಿ, ಡೈರೆಕ್ಟರ್ ಆಫ್ ಫೋಟೋಗ್ರಫಿ ಅಂತ ಹೇಳ್ತಾರೆ. ಡೈರೆಕ್ಟರ್ ಆಫ್ ಸಿನಿಮಾಟೋಗ್ರಫಿ ನಮ್ಮ ಉದಯಲೀಲಾ ಸರ್ ಅವರಿಗೆ ಥ್ಯಾಂಕ್ ಯು ವೆರಿ ಮಚ್. ಯಾಕೆಂದರೆ ಅವರ ಒಂದು ಈ ಸಿನಿಮಾದಲ್ಲಿ ಆಫ್ಟರ್ ಮ್ಯೂಸಿಕ್ ಇಟ್ ಇಸ್ ಗೋಯಿಂಗ್ ಟು ಬಿ ದ ಸಿನಿಮಾಟೋಗ್ರಫಿ. ಅದು ಅತ್ಯದ್ಭುತವಾಗಿ ಅವರು ಸೆರೆ ಹಿಡಿದಿದ್ದಾರೆ. ಸೊ ಹಾಗೆ ನಮ್ಮ ಎಡಿಟರ್ ಅರ್ಜುನ್ ಕಿಟ್ಟಿ ಅವರು, ಪ್ರತಿಯೊಬ್ಬರು ನಮ್ಮ ತಂಡ ಕೆಲಸ ಮಾಡಿದ ಸಹನಟರು ಎಲ್ಲ ಇಲ್ಲೇ ಕೂತಿದ್ದಾರೆ. ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು, ನನ್ನ ನಿರ್ದೇಶಕರು, ನನ್ನ ಪರ್ಸನಲ್ ಸ್ಟಾಫ್, ನಮ್ಮ ಕಾಂತಣ್ಣ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದು ಧನ್ಯವಾದ ಹೇಳೋಕ್ಕೆ ಅಂತ ನನ್ನ ನಿರ್ಮಾಪಕರಿಗೆ, 4ನೇ ತಾರೀಕು ನನ್ನ ಹುಟ್ಟಿದಬ್ಬ. ಸೊ 3ನೇ ತಾರೀಕು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಅದು ನನಗೆ ಕೊಟ್ಟಿರುವಂಥ ಒಂದು ಅತ್ಯದ್ಭುತ ಗಿಫ್ಟ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್. ನನಗೆ ನನ್ನ ಈ ಸರಿ ಹುಟ್ಟುಹಬ್ಬಕ್ಕೆ ಒಂದು ಅತ್ಯದ್ಭುತವಾದ ಒಂದು ಸಿನಿಮಾವನ್ನು ಕೊಟ್ಟಿದ್ದೀರಾ. ಅದನ್ನು ನಾನು ಜನಗಳಿಗೆ ಕೊಟ್ಟು, ನನ್ನ ಕಡೆಯಿಂದ ಅವರಿಗೆ ಕೊಟ್ಟು, ಅವ್ರ ಕಡೆಯಿಂದ ನನ್ನ ಹುಟ್ಟುಹಬ್ಬಕ್ಕೆ ಆಶೀರ್ವಾದಗಳನ್ನ ಅವ್ರು ಕೊಟ್ಟು ಸಿನಿಮಾವನ್ನು
ಒಂದು ಬಂದು ನೋಡಿ ಎಂಜಾಯ್. ಸಕ್ಸಸ್ ಫೇಲಿಯರ್ ನಮ್ಮ ಕೈಲಿಲ್ಲ. ಸಿನಿಮಾ ಎಲ್ಲ ಅವ್ರ ತಕ್ಕೆಗೆ ಆಗ್ತಾ ಇದೀವಿ. ಅವ್ರು ಬಂದು ಸಿನಿಮಾವನ್ನು ನೋಡಿ ಒಂದು ಛಾಪ್ ಓದಿದ್ರೆ ಸಿನಿಮಾ ಗ್ಯಾರಂಟಿ ಚೆನ್ನಾಗಿ, ಯಾಕೆಂದರೆ ನನಗೆ ತುಂಬ ಅದ್ರ ಮೇಲೆ ಒಂದು ಬಿಲೀಫ್ ಇದೆ ಈ ಸಿನಿಮಾ ಮೇಲೆ. ಆ್ಯಂಡ್ ಡೆಫಿನೆಟ್ಲಿ ಲೇಡೀಸಿಗೆ ತುಂಬ ಇಷ್ಟ ಆಗುತ್ತೆ ಸಿನಿಮಾ, ಅದಂತೂ ಗ್ಯಾರಂಟಿಡು. ಲೇಡೀಸ್ ಬಂದು ದಯವಿಟ್ಟು ಸಿನಿಮಾವನ್ನು ನೋಡಿ, ನೀವಂತೂ ಖಂಡಿತ ಇಷ್ಟಪಡ್ತೀರ ಸಿನಿಮಾನ. ಸೊ ಹೀಗೆ ಸಿನಿಮಾ ಬಗ್ಗೆ ನಾನು ಹೇಳಿದ್ದು ನನ್ನ ಕ್ಯಾಂಗೂರು ಸಿನಿಮಾ ಬಗ್ಗೆ. ಮತ್ತೆ ಈ ಒಂದು ವೇದಿಕೆ ಮೇಲೆ ಇನ್ನೊಂದನ್ನು ಭಾಳ ಸ್ಪಷ್ಟತೆ ಮಾಡಬೇಕು ಅಂತ ನನಗೆ ಅನ್ನಿಸ್ತು. ಅದನ್ನು ನಮ್ಮ ನಿರ್ದೇಶಕರ ಹತ್ರ ನಾವು ಮಾತಾಡಿದೆ. ಇಲ್ಲ ಸರ್ ಹೇಳಿ ಅದನ್ನು ಅಂತ ಹೇಳಿದ್ರು. ನನ್ನ ಕೆಲವು ಯೂಟ್ಯೂಬ್ ಮಿತ್ರರು ಇಲ್ಲಿ ಬಂದಿದ್ದಾರೆ. ಭಾಳ ವರ್ಷಗಳ ಹಿಂದೆ ಒಂದು ಚಿಕ್ಕದಾಗಿ ಒಂದು ಕಾಂಟ್ರವರ್ಸಿ ಆಗಿತ್ತು, ನಿಮಗೆಲ್ಲ ಗೊತ್ತಿದೆ. ಯೂಟ್ಯೂಬ್ ಅವ್ರ ಜೊತೆ ನನ್ನ ಮುಂದುವರೆದ ಅಧ್ಯಾಯ ಚಿತ್ರ ರಿಲೀಸ್ ಆದಾಗ ಕೆಲವರು ಯೂಟ್ಯೂಬ್ ಅವ್ರ ಅದ್ರ ಬಗ್ಗೆ ಭಾಳ ಕೆಟ್ಟದಾಗಿ ಮಾತಾಡಿದರು. ಸೊ ಅವ್ರ ವಿರುದ್ಧ ನಾನು ಸ್ವಲ್ಪ ಹಾರ್ಶ್ ಆಗಿ ಮಾತಾಡಿದ್ದೆ. ಅದು ಬರೀ ಕೆಲವರು ಯೂಟ್ಯೂಬರ್ಸ್ ಬಗ್ಗೆ ಮಾತಾಡಿದ್ದೆ. ಅದನ್ನು ಕೆಲವ್ರು ಏನು ಮಾಡಿದ್ರು, ನಾನು ಎಲ್ಲ ಯೂಟ್ಯೂಬರ್ಸ್ ಬಗ್ಗೆ ಮಾತಾಡಿದ್ದೀನಿ ಅಂದ್ಬಿಟ್ಟು ಅದನ್ನು ಭಾಳ ದೊಡ್ಡದಾಗಿ ಪ್ರೊಜೆಕ್ಟ್ ಮಾಡಿಬಿಟ್ಟು ಯೂಟ್ಯೂಬರ್ಸಲ್ಲಿ ಭಾಳಷ್ಟು ಜನಕ್ಕೆ ನನ್ನ ಮೇಲೆ ಒಂದು ಭಿನ್ನಾಭಿಪ್ರಾಯತೆ ಹುಟ್ಟಿತ್ತು. ಅದನ್ನು ಈ ವೇದಿಕೆ ಮೇಲೆ ಕ್ಲಿಯರ್ ಮಾಡೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಅವತ್ತು ನಾನು ಮಾತಾಡಿದ್ದು ಕೆಲವು ಯೂಟ್ಯೂಬರ್ಸ್ ಬಗ್ಗೆ, ಎಲ್ಲ ಯೂಟ್ಯೂಬರ್ಸ್ ಬಗ್ಗೆ ನಾನು ಮಾತಾಡಲಿಲ್ಲ. ಹಾಗೆ ಮಾತಾಡಿದರೆ ನನಗೆ ಕೆಲವು ಯೂಟ್ಯೂಬರ್ಸ್ ಮಿತ್ರರು ಇಲ್ಲಿ ಬರ್ತಾ ಇರಲಿಲ್ಲ. ಸೊ ದಯವಿಟ್ಟು ಕೆಲವರಿಗೆ ನಾನು ಅದನ್ನು ಹಾರ್ಷಾಗಿ ಮಾತಾಡಿದ್ದೀನಿ. ಇವತ್ತಿಗೂ ನಾನು ಅದಕ್ಕೆ ಬದ್ಧ, ಯಾಕೆಂದರೆ ಅವ್ರು ಮಾಡಿದ್ದು ತಪ್ಪು. ಅದಕ್ಕೆ ನಾನು ಇವತ್ತಿಗೂ ಅದನ್ನು ಹೇಳ್ತೀನಿ ಅವ್ರು ತಪ್ಪು ಅಂತ. ಬಟ್ ನಾನು ಅದು ಎಲ್ರಿಗೂ ಅಂತ ಹೇಳಲಿಲ್ಲ. ದಯವಿಟ್ಟು ಅದನ್ನು ಇವತ್ತು ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ಅಂತ ಹೇಳಲಿಲ್ಲ, ನಾನು ಕೆಲವರು ಅಂತ ಹೇಳಿದ್ದು. ಸೊ ಆ ಕೆಲವ್ರಿಗೆ ಬಿಟ್ಟು ಇನ್ನು ಮಿಕ್ಕಿದವ್ರಿಗೆ ಹರ್ಟ್ ಆಗಿದ್ರೆ ದಯವಿಟ್ಟು ನನಗೆ ಕ್ಷಮಿಸಿ. ಯಾಕೆಂದರೆ ನಾವು ಇವತ್ತು ಎಲ್ಲರೂ ಕೈ ಹಿಡ್ಕೊಂಡು ನಾವು ಸಿನಿಮಾಗಳನ್ನ ಮುಂದುವರಿಸಬೇಕಾಗುತ್ತೆ. ಯಾಕೆಂದರೆ ಇವತ್ತು OTT ಇರೋ ಒಂದು ಸಂದರ್ಭದಲ್ಲಿ ನಮ್ಮ ಚಿತ್ರಗಳಿಗೆ ಕರ್ನಾಟಕದಲ್ಲಿ ಅಲ್ಲ, ನಮ್ಮ ಕರ್ನಾಟಕದಲ್ಲಿ ಥಿಯೇಟರ್ಗಳಿಗೆ ಯಾರೂ ಬರ್ತಾ ಇಲ್ಲ. ಸೊ ಹಾಗೆ ನಮ್ಮ ಯೂಟ್ಯೂಬ್ ಮಿತ್ರರು ಎಲ್ಲರೂ ಅದನ್ನು ನಮ್ಮ ಜೊತೆ ಸೇರಿ ಅದನ್ನು ನಮಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಈ ವೇದಿಕೆ ಮೇಲೆ ಅದನ್ನು ಕ್ಲಿಯರ್ ಮಾಡಬೇಕು ಅಂತ ಇದ್ದೆ, ಅದನ್ನು ಕ್ಲಿಯರ್ ಮಾಡಿದ್ದೀನಿ. ಸೊ ದಯವಿಟ್ಟು ಎಲ್ರಿಗೂ ಅಂತ ನಾನು ಹೇಳಿಲ್ಲ, ಕೆಲವರು ಅಂತ ಹೇಳಿದ್ದು. ಸೊ ಹಾಗೆ ಅದನ್ನು ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ದಯವಿಟ್ಟು ಹರ್ಟ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ಹಾಗೆ ನನ್ನ ಸಿನಿಮಾ ಕಾಂಗ್ರೋಗೆ ದಯವಿಟ್ಟು ನಿಮ್ಮೆಲ್ಲ ಸಪೋರ್ಟ್ ಬೇಕು. ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಸಿನಿಮಾವನ್ನು ಬೆಳೆಸಿ, ಕನ್ನಡ ಚಿತ್ರಗಳನ್ನು ಬೆಳೆಸಿ ಉಳಿಸಿ. ಜೈ ಹಿಂದ್, ಜೈ ಕರ್ನಾಟಕ. 4ನೇ ತಾರೀಕು ನಮ್ಮಿಬ್ಬರದು ಹುಟ್ಟುದಪ್ಪ, ಒಂದೇ ದಿನ. ಸೊ ನಮ್ಮಿಬ್ಬರಿಗೆ ಕೊಟ್ಟಂತ ಒಳ್ಳೆ ಗಿಫ್ಟ್ ಅಂದ್ರೆ ನಮ್ಮ ನಿರ್ಮಾಪಕ ಕೊಟ್ಟಿರೋದು ಗಿಫ್ಟ್ ಕ್ಯಾಂಗರು. ಸೊ ನಮ್ಮಿಬ್ಬರು ಹುಟ್ಟುದಪ್ಪ 4ನೇ ತಾರೀಕು. ಎಲ್ರಿಗೂ ನಮಸ್ಕಾರ. ಎಲ್ಲ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು, ದಯವಿಟ್ಟು ಕ್ಷಮಿಸಿ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ಟ್ರೈಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಬಂದಿದ್ವಿ ತುಂಬ ಹೃದಯದ ಧನ್ಯವಾದಗಳು. ನಾನು ಹೆಚ್ಚಿಗೆ ಏನು ಮಾತಾಡಲ್ಲ, ಯಾಕಂದರೆ ಸಿನಿಮಾ ಬಗ್ಗೆ ಎಲ್ಲ ಆದಿತ್ಯ ಸರ್, ರಂಜನಿ ಮೇಡಮ್ ಎಲ್ಲ ಮಾತಾಡಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಆದಿತ್ಯ ಸರ್ ಬರ್ತ್ಡೇ ರಿಲೀಸ್ ಆಗ್ತಾ ಇದೆ. ತಾವು ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ. ಏನಾದರೂ ಪ್ರಶ್ನೆ ಇದ್ದರೆ ಕೇಳಿ ನಾನು ಆನ್ಸರ್ ಮಾಡ್ತೀನಿ. ಹೌದು, ಬಡ್ಜೆಟ್ ಆಗಿದೆ ಸರ್, ಒಳ್ಳೆ ಬಡ್ಜೆಟ್ ಆಗಿದೆ. ಹೇಳಿದ್ರಲ್ಲ ಅವಾಗ ಕೇಳಿದಾಗ 7 ಲಕ್ಷ ಕೊಡ್ತೀವಿ ಅಂತ, ಹಂಗಾಗಿ ಕೊಡ್ತಾ ಇದ್ದಾರೆ. ಈಗಲೂ ಕತೆಗೆ ತಕ್ಕಂತೆ ಆಗಿದೆ ಸರ್. ಅದೇ ಕತೆಗೆ ತಕ್ಕಂತೆ ಆಗಿದೆ ಸರ್. ಬಡ್ಜೆಟ್ ಹೇಳೋಕ್ಕಾಗಲ್ಲ, ಅವ್ರು ರೈಡ್ ಮಾಡಿದ್ರೆ ಕಷ್ಟ. ಆಮೇಲೆ ಸರ್ ಒಂದು 150 ಥಿಯೇಟ್ರಲ್ಲಿ ಬರ್ತಾ ಇದೆ. ಎಲ್ಲ ಒಳ್ಳೆ ಥಿಯೇಟ್ರಲ್ಲಿ ಬರ್ತಾ ಇದೆ ಸರ್. ಸರ್ ಇಲ್ಲ ಕರ್ನಾಟಕದಲ್ಲೇ, ಇಲ್ಲೇ ಬೆಂಗಳೂರು, ಚಿಕ್ಕಮಗಳೂರು, ಹೊರನಾಡು, ಶೃಂಗೇರಿ, ಕೊಪ್ಪ ಈ ಕಡೆ ಆಗಿದೆ. ಒಂದು ಪ್ರಶ್ನೆಗಳಿದ್ರೆ ಕೇಳಿ ನಾನು ಆನ್ಸರ್ ಮಾಡಿದೆ. ಕತೆ ಆ್ಯಕ್ಚುಲಿ ನನಗೆ ಇನ್ಸ್ಪೈರ್ ಆಗಿದ್ದು ಯೂಟರ್ನ್ ಸಿನಿಮಾ. ಅಂತಂದರೆ ಅಲ್ಲಿ ಒಬ್ಬರು ಯೂಟರ್ನ್ ತಗೊಂಡ್ರೆ ಬೇರೆಯವ್ರಿಗೆ ತೊಂದರೆ ಆಗುತ್ತೆ. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ. ಸೊ ಆ ಥರದ್ದು ತುಂಬಾ ಅನ್ನೋಟಿಸಬಲ್ ಮಿಸ್ಟೇಕ್ಸ್ ನಮ್ಮ ಸೊಸೈಟಿಲಿದೆ. ಆ ಥರದ್ದೊಂದು ಮಿಸ್ಟೇಕ್ಸ್ ತಗೊಂಡು ನಾನು ಮಾಡಿದ್ದು ಸಿನಿಮಾ.
ಆಡಿಯನ್ಸ್ ಪ್ರೇಕ್ಷಕರು ತುಂಬ ಕಷ್ಟ ಆಗುತ್ತೆ ಸೊ ಆಡಿಯನ್ಸ್ ಪ್ರೇಕ್ಷಕರು ಒಂದು ಸ್ಪೆಷಾಲಿಟಿ ಹೌದು ಸರ್, ಈಗ ಲಾಸ್ಟ್ ಮೇಡಮ್ ಹೇಳಿದ್ರು ಸಸ್ಪೆನ್ಸ್ ಥ್ರಿಲ್ಲರ್ ಅಂದ್ರೆ ಏನಪ್ಪ ಅಂದ್ರೆ ಅದಕ್ಕೊಂದು ಸೆಟ್ ಆಫ್ ಆಡಿಯನ್ಸ್ ಇರ್ತಾರೆ. ಬಟ್ ನಮ್ಮ ಸಿನಿಮಾ ಆಡಿಯನ್ಸ್ ಫ್ಯಾಮಿಲಿಗೋಸ್ಕರನೇ ಮಾಡಿರೋಂಥ ಸಿನಿಮಾ. ಹಾಗಾಗಿ ನಾವು ಈಗ ಬೇರೆ ಥರದ ಜಾನರ್ ಆದರೆ ಫ್ಯಾಮಿಲಿ ಆಡಿಯನ್ಸ್ ಅಟ್ರಾಕ್ಟ್ ಮಾಡೋದು ಕಷ್ಟ. ಬಟ್ ನಾವು ಮೊದಲಿಂದ ಪೋರ್ಟ್ರೇ ಮಾಡ್ತಾ ಇರೋದೇ ಫ್ಯಾಮಿಲಿಗೋಸ್ಕರ, ಹಾಗಾಗಿ ಮೋಸ್ಟ್ಲಿ ಬರ್ತಾರೆ ಸರ್. ಪೇಡ್ ಪ್ರೀಮಿಯರ್ ಇಲ್ಲ ಮೇಡಮ್, ಪ್ರೀಮಿಯರ್ ಶೋ ಪ್ಲಾನ್ ಮಾಡ್ತಾ ಇದ್ದೀವಿ, ಅದು ಶಾರ್ಟ್ಲಿ ವಿಲ್ ಅನೌನ್ಸ್. ಓಕೆ ಥ್ಯಾಂಕ್ ಯು, ಧನ್ಯವಾದಗಳು.